ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 11ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಪ್ರತಿಪತ್ ಅಂದರೆ ಮೊದಲನೇ ದಿನದ ತಿಥಿ. ಇದು ಈ ದಿನ ರಾತ್ರಿ 1:45 ಇರಲಿದೆ. ನಂತರ ಬಿದಿಗೆಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 6:22 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:12 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈದ್ಯುತಿ ಯೋಗ. ಇದು ಈ ದಿನ ರಾತ್ರಿ 8:44 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:22. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 9:16. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:40 ಸಂಜೆ 5:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:17 ಬೆಳಿಗ್ಗೆ 9:12. ಹಾಗೆ ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 12:01 ರಾತ್ರಿ 1:39 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಪ್ರೇಮಿಗಳಿಗೆ, ವಿವಾಹವಾಗಿರುವಂತಹ ದಂಪತಿಗಳಿಗೆ ಈ ದಿನ ತುಂಬ ಆದರ್ಶವಾಗಿರುವಂತಹ ದಿನ. ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ತೋರ್ಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ. ಹಾಗೆ ಪ್ರಣಯಕ್ಕೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ಶುಕ್ರ ಕಾರಕನಾಗಿರುವಂಥವನು. ಇನ್ನು ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಗ್ಲಾಮರ್ ಇರ್ಬೋದು,
ವಿವಾಹ, ಫಲವತ್ತತೆ ಇದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಜೀವನದಲ್ಲಿ ನಮಗೆ ಯಾವುದು ಸುಖ ಸೌಖ್ಯವನ್ನು ತರುತ್ತೆ, ಯಾವುದು ಮನಸ್ಸಿಗೆ ತುಂಬ ಆಹ್ಲಾದತೆಯನ್ನು ಉಂಟು ಮಾಡುತ್ತೆ, ಮನರಂಜನೆಯನ್ನು ಉಂಟು ಮಾಡುತ್ತೆ, ಅಂಥದ್ದಕ್ಕೆಲ್ಲ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಿಮಗೆ ಅಂಥ ಒಂದು ಹಿನ್ನೆಲೆಯ ಓರಿಯೆಂಟೇಷನ್ ಇದ್ದರೆ ಖಂಡಿತ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯ ಉಲ್ಲಾಸ, ಏನೋ ಒಂದು ರೀತಿಯ ಮನರಂಜನೆ ಒದಗಿ ಬರುತ್ತೆ. ಇನ್ನು ಮನೆಗೆ, ವಾಹನಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಸ್ವಂತ ಮನೆಯ ಕನಸನ್ನು ಹೊಂದಿರುವಂಥವ್ರು, ಸ್ವಂತ ವಾಹನ ಬೇಕು ಅಂತ ಹೇಳಿ ಬಯಸ್ತಾ ಇರುವಂಥವ್ರು, ಹಾಗೆ ಈ ಮನೆಯಿಂದ ಸೌಖ್ಯ, ವಾಹನದಿಂದ ಸೌಖ್ಯ ಕೂಡ ಈ ಶುಕ್ರನಿಂದಲೇ ಒದಗುವಂಥದ್ದು. ಹಾಗಾಗಿ ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕನಸಿನಲ್ಲಿ ಕಂಡಂತಹ ಗುರಿಯನ್ನು ಕೂಡ ತಲುಪಲಿಕ್ಕೆ ಈ ದಿನ ಸಾಧ್ಯ ಇದೆ ಶುಕ್ರನಿಂದ. ಅದರಲ್ಲೂ ಗುರು ಹೋರಾದ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರಂತೂ ಈ ದಿನ ಅತ್ಯುತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಗುರು ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ರೂ ಕೂಡ ಅದು ನಿಮ್ಮ ಪರವಾಗಿ ಒಂದು ಪ್ರಗತಿಯನ್ನು ಹೊಂದುತ್ತಾ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಸ್ತರಣೆಗೆ ಶನಿ ಹೋರವನ್ನು ಬಳಸ್ಕೊಳ್ಳಿ. ಏಕೆಂದರೆ ಈಗಾಗಲೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ವ್ಯಾಪಾರ ಮಾಡ್ತಾ ಇದ್ದೀರಿ, ವ್ಯಾಪಾರದಲ್ಲಿ ಒಂದು ಸ್ಪರ್ಧೆ ಇದೆ, ಏರಿಳಿತಗಳಿದೆ, ಆದಾಯ ಕೆಲವೊಮ್ಮೆ ಬಂದರೆ ಕೆಲವೊಮ್ಮೆ ನಷ್ಟ ಉಂಟಾಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ವ್ಯಾಪಾರದ ವಿಚಾರವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ತುಂಬ ಅನುಕೂಲದ ಸ್ಥಿತಿಯಲ್ಲಿ ಇರ್ತೀರಿ. ಅಂದರೆ ಇಂಥ ವ್ಯಾಪಾರದಿಂದ ನಿಮಗೆ ಸಮಾಧಾನ ಇರುತ್ತೆ, ಲಾಭ ಇರುತ್ತೆ. ಹಾಗಾಗಿ ಈ ದ್ರವ ಪದಾರ್ಥಗಳನ್ನು ಉಪಯೋಗಿಸುವಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅನುಕೂಲ ಇರುತ್ತೆ, ಸಮಾಧಾನ ಇರುತ್ತೆ. ಹಾಗೆ ಈ ಹೋಟೆಲ್ಗಳನ್ನು ನಡೆಸ್ತಾ ಇರುವಂಥವ್ರಿಗೆ, ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ಸಮಯ ಬಹಳ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಚಂದ್ರಹೋರ ಇದು ಈ ದಿನ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ರವಿ ಹೋರ ಈ ದಿನ ಚೆನ್ನಾಗಿಲ್ಲ. ಅದಕ್ಕಾಗಿಯೇ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನಾಗಲಿ ಈ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿದ್ರೆ, ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇನ್ನು ಸರ್ಕಾರದಿಂದ ಬರಬೇಕಾದಂಥ ಹಣವನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಿ ನೀವು ಮಾಡುವಂಥ ಪ್ರಯತ್ನ, ಇದೆಲ್ಲ ಕೂಡ ಈ ರವಿ ಹೋರಾದಲ್ಲಿ ಬೇಡ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 50 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನ ಪ್ರತಿನಿತ್ಯ ನೀವು ತಿಳ್ಕೊಂಡೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಆಷಾಢ ಮಾಸದ ಕೃಷ್ಣ ಪಕ್ಷದ ಮೊದಲನೇ ದಿನ ಆರಂಭ ಆಗ್ಬಿಡ್ತು. ಇದು ಆಷಾಢ ಶುಕ್ರವಾರದ ದಿನ. ಅದಕ್ಕಾಗಿಯೇ ಲಕ್ಷ್ಮೀ ಪೂಜೆಗೆ ತುಂಬ ವಿಶೇಷತೆಗಳಿರುವಂತಹ ದಿನ ಇದು. ಇನ್ನು ಈ ದಿನ ಪುನರ್ವಸು ಮಳೆ 2ನೇ ಪಾದ ನಡೀತಾ ಇರುವಂಥದ್ದು. ಕೆಲವು ಕಡೆ ಅತಿವೃಷ್ಟಿ ಆಗ್ತಾ ಇದ್ದರೆ ಕೆಲವು ಕಡೆ ಅನಾವೃಷ್ಟಿ ಇದೆ. ಅಂದರೆ ಈ ಮಳೆಯೇ ಇರದೇ ಇರುವಂತಹ ಪರಿಸ್ಥಿತಿಗಳು ಕೂಡ ಇದೆ. ಹಾಗಾಗಿ ರೈತಾಪಿ ವರ್ಗದವರು ಸ್ವಲ್ಪ ಕಂಗಾಲಾಗಿರುವಂಥ ಪರಿಸ್ಥಿತಿ ಈ ಬಯಲು ಸೀಮೆಯಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಮಲೆನಾಡು ಭಾಗಗಳಲ್ಲಿ ಹಾಗೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಧಾರಾಕಾರವಾಗಿ ಬರ್ತಾ ಇದೆ. ಹಾಗಾಗಿನೇ ಈ ಪ್ರಾಕೃತಿಕ ವೈಪರೀತ್ಯಗಳೇನಿದೆ ಅದು ಈ ವರ್ಷ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಈ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನಾವು ಜಾತಕವನ್ನು ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಮಹಾದಶೆಗಳನ್ನು ಹಾಗೆ ಅಂತರ್ದಶೆ ಅಂದರೆ ಈ ಭುಕ್ತಿ, ಈ ವಿಚಾರವನ್ನು ಕೂಡ ತಿಳಿಸ್ತಾ ಇರ್ತೇವೆ. ಒಟ್ಟಾರೆ 120 ವರ್ಷಗಳ ದಶಾವರ್ಷ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅದರಲ್ಲಿ ಅಂದರೆ ಮನುಷ್ಯ ಬದುಕಬೇಕಾಗಿರುವಂಥದ್ದು 120 ವರ್ಷಗಳು. ಆದರೆ ಅಷ್ಟು ವರ್ಷ ಈಗ ಬದುಕುವಂಥದ್ದು ತುಂಬ ವಿರಳ. ಯಾಕೆಂದರೆ ಈಗಿನ ಆಹಾರ ಕ್ರಮವಾಗಲಿ, ಈಗಿನ ಜೀವನ ಕ್ರಮವಾಗಲಿ, ಒತ್ತಡದ ಸನ್ನಿವೇಶಗಳಾಗಲಿ ಮತ್ತು ಬೇರೆ ಬೇರೆ ರೀತಿಯ ಅನಾರೋಗ್ಯ ಪರಿಸ್ಥಿತಿಗಳಿಂದಾಗಿ ಮನುಷ್ಯ ಬಹಳ ಬೇಗ ಮರಣಕ್ಕೆ ತುತ್ತಾಗುವಂಥದ್ದು ಇದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಿಂದೆ ಋಷಿಮುನಿಗಳು ಸಾಮಾನ್ಯವಾಗಿ ಮನುಷ್ಯನ ಆಯಸ್ಸನ್ನು 120 ವರ್ಷಗಳು ಅಂತ ಹೇಳಿ ಪರಿಗಣಿಸಿರುವಂಥದ್ದಿದೆ. ಅದಕ್ಕಾಗಿಯೇ ಈ 9 ಗ್ರಹಗಳ ಈ ದಶೆಯ ಅವಧಿ ಏನಿದೆ ಅದನ್ನು ಒಟ್ಟಾರೆ 120 ವರ್ಷ ಅಂತ ಹೇಳಿದ್ದಾರೆ. ಇದರಲ್ಲಿ ರವಿ ದಶೆ 6 ವರ್ಷಗಳ ಕಾಲ ಇರುತ್ತೆ, ಚಂದ್ರ ದಶೆ 10 ವರ್ಷಗಳ ಕಾಲ, ಕುಜ ದಶೆ 7 ವರ್ಷಗಳ ಕಾಲ, ರಾಹು ದಶೆ 18 ವರ್ಷಗಳ ಕಾಲ, ಗುರು ದಶೆ 16 ವರ್ಷಗಳ ಕಾಲ, ಶನಿ ದಶೆ 19 ವರ್ಷಗಳ ಕಾಲ, ಬುಧ ದಶೆ 17 ವರ್ಷಗಳ ಕಾಲ, ಇನ್ನು ಕೇತು ದಶೆ 7 ವರ್ಷಗಳ ಕಾಲ, ಹಾಗೆ ಶುಕ್ರ ದಶೆ 20 ವರ್ಷಗಳ ಕಾಲ ಇರುತ್ತೆ. ಒಟ್ಟಾರೆ 120 ವರ್ಷಗಳು. ಹಾಗೆ ಈ ದಶೆ ಮತ್ತು ಅಂತರ್ದಶೆ ಅಂದರೆ ಈ ದಶೆ ಮತ್ತು ಭುಕ್ತಿಯನ್ನು ನೋಡುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಅವಧಿ ಏನಿದೆ ಅದು ಸ್ವಲ್ಪ ಕಷ್ಟಕರವಾಗಿರುತ್ತೆ. ಕೆಲವರಿಗೆ ಈ ದಶಾಭುಕ್ತಿಗಳನ್ನು ನೋಡಿ ಅವರು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾ, ಉದ್ಯೋಗವನ್ನು ಮಾಡಬೇಕಾ, ಜೀವನದಲ್ಲಿ ಪ್ರಮುಖವಾದಂಥ ನಿರ್ಧಾರಗಳನ್ನು ಯಾವಾಗ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇರ್ತೇವೆ. ಇನ್ನು ಒಂದು ದಶೆ ಮುಗಿದು ಮತ್ತೊಂದು ದಶೆ ಆರಂಭ ಆಗುವಂತಹ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಈ 3 ದಶೆಗಳ ಅವಧಿಯಲ್ಲಿ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಅಂದರೆ ಈ ಕುಜ ದಶೆ ಮುಗಿದು ರಾಹು ದಶೆ ಆರಂಭ ಆದಾಗ ಕುಜ ರಾಹು ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ರಾಹು ದಶೆ ಮುಗಿದು ಗುರು ದಶೆ ಆರಂಭ ಆಗುವಂಥ ಈ ಸಂಧಿ ಸಮಯದಲ್ಲಿ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇದನ್ನೇ ಗುರುಚಾಂಡಾಲ ಯೋಗ ಅಂತ ಹೇಳಿ ಕರೆಯುವಂಥದ್ದು ಆ ಸಂದರ್ಭದಲ್ಲಿ ಬಂದ್ಬಿಡತ್ತೆ. ಇನ್ನು ಶುಕ್ರ ದಶೆ ಕಳೆದು ರವಿ ದಶೆ ಆರಂಭ ಆಗುವಂಥ ಸಮಯದಲ್ಲಿ ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಕೂಡ ಮಾಡಿಸ್ಕೊಳ್ಬೇಕು. ಇದು ಬಹಳ ಪ್ರಮುಖವಾಗಿ ಪರಿಗಣಿಸಲ್ಪಡುವಂಥ ವಿಚಾರ. ಆದರೆ ಕೆಲವರು ಇದನ್ನು ಅಷ್ಟಾಗಿ ಪರಿಗಣಿಸಲ್ಲ. ಹಾಗಾಗಿ ಅದನ್ನು ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತೇವೋ ಆಗ ನಮಗೆ ಮುಂದಿನ ದಶೆ ಕೊಡುವಂಥ ಫಲಗಳು ನಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ಸಾಮಾನ್ಯವಾಗಿ ಕೆಲವೊಂದು ದಶೆ ಅಂತರ್ದಶೆ ಅವಧಿಯಲ್ಲಿ ಸ್ವಲ್ಪ ಕಷ್ಟಗಳು ಒದಗಿ ಬರುವಂಥದ್ದಿದೆ. ಒಂದು ರೀತಿಯಲ್ಲಿ ವ್ಯಾಕುಲತೆ ಇರುತ್ತೆ, ಅಶಾಂತಿ ಇರುತ್ತೆ, ಚಿಂತೆಗಳು ಜಾಸ್ತಿ ಇರುತ್ತೆ, ಅಸಂತುಷ್ಟಿ, ಅವಮಾನ ಆಗುವಂಥದ್ದು, ಅಪಮಾನ ಆಗುವಂಥದ್ದು, ಸೋಲುಗಳ ಅನುಭವ ಆಗ್ತಾ ಇರುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ನಷ್ಟಗಳು ಉಂಟಾಗುವಂಥದ್ದು, ಇದ್ದಬದ್ದ ಆಸ್ತಿಯನ್ನೆಲ್ಲ ಮಾರಾಟ ಮಾಡುವಂಥದ್ದು, ಇಲ್ಲ ಒಡವೆಗಳನ್ನು ಅಡ ಇಡುವಂಥದ್ದು, ಇಂಥ ಪರಿಸ್ಥಿತಿಗಳು ಕೆಲವರಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಈ ದಶೆ ಮತ್ತು ಅಂತರ್ದಶೆಯ ಅವಧಿಯಲ್ಲಿ ಎಲ್ಲ ಒಂದು ಕಡೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಗಮನಿಸ್ಬೋದು. ಹಾಗೆ ಇಲ್ಲಿ ಗುರು ರಾಹು
ಅಂದ್ರೆ ಗುರುಚಾಂಡಾಲ ದಶೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಕಿಡ್ನಿ ಸಮಸ್ಯೆ ಉಂಟಾಗುವಂಥದ್ದು, ಕಿಡ್ನಿಯಲ್ಲಿ ಕಲ್ಲುಗಳು ಕಾಣಿಸ್ಕೊಳ್ಳುವಂಥದ್ದು, ಇನ್ನು ಅವಮಾನ ಆಗುತ್ತೆ, ಲಿವರ್ನಲ್ಲಿ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ರವಿ ರಾಹು ಇದನ್ನೇ ಆದಿತ್ಯ ಚಾಂಡಾಲ ದಶೆ ಅಂತ ಹೇಳಿ ಕರೆಯುವಂಥದ್ದು. ಈ ಸಂದರ್ಭದಲ್ಲೇ ಸರ್ಕಾರದಿಂದ ತೊಂದರೆಗಳಾಗತ್ತೆ. ಸರ್ಕಾರದ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ತಗಲಾಕೊಳ್ಳುವಂಥದ್ದು. ಒಟ್ಟಾರೆ ಅಥಾರಿಟಿಯಿಂದ ನಿಮಗೆ ಸಹಕಾರಗಳು ಸಿಕ್ಕಲ್ಲ. ಈಗ ಅಧಿಕಾರಿಗಳಿಂದ ಅಥವಾ ಪೊಲೀಸ್ ಇಲಾಖೆಯಿಂದ, ನ್ಯಾಯಾಲಯದ ಇಲಾಖೆಯಿಂದ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅಂದರೆ ಹೇಳ್ತಾ ಇರುವಂಥ ವಿಚಾರಗಳನ್ನು ನಾವು ಮೊದಲನೇದಾಗಿ ಗುರುದಶೆ ರಾಹುಭುಕ್ತಿ ನಡೀತಾ ಇರುವಂತಹ ಸಂದರ್ಭ, ಇನ್ನು ಎರಡನೇದಾಗಿ ರವಿ ದಶೆ ರಾಹುಭುಕ್ತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಅಥಾರಿಟಿಯಿಂದ ಸಹಕಾರಗಳು ಸಿಕ್ಕಲ್ಲ ಅನ್ನುವಂಥ ವಿಚಾರ. ಇನ್ನು ಶನಿ ದಶೆ ಗುರುಭುಕ್ತಿ ನಡೀತಾ ಇರುವಂತಹ ಸಂದರ್ಭ, ಅದರಲ್ಲೂ ಗುರು ಏನಾದರೂ ನೀಚನಾಗ್ಬಿಟ್ಟಿದ್ರೆ ಇಲ್ಲಿ ಶುಭ ಕಾರ್ಯಕ್ಕೆ ಅಡೆತಡೆಗಳು ಉಂಟಾಗುವಂಥದ್ದು, ಸಂತಾನದಿಂದ ನೆಮ್ಮದಿ ಸಿಕ್ಕಲ್ಲ, ಅಂದರೆ ಮಕ್ಕಳೇ ನಮಗೆ ಶತ್ರುಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಶನಿ ದಶೆ ಶುಕ್ರ ಭುಕ್ತಿ, ಇದು ಒಂದು ರೀತಿಯಲ್ಲಿ ಅಸುರ ಶಕ್ತಿ ಇದ್ದ ಹಾಗೆ. ಇಲ್ಲಿ ವೈವಾಹಿಕ ಜೀವನದಲ್ಲಿ ಅಪಸ್ವರಗಳು ಹೇಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಒಂದು ರೀತಿಯಲ್ಲಿ ಅಸಹನೆ ಇರುವಂಥದ್ದು. ಹಾಗಾಗಿ ಈ ವೈವಾಹಿಕ ಬದುಕೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿರುತ್ತೆ ಇಲ್ಲಿ ಈ ಶನಿ ದಶೆ ಮತ್ತು ಶುಕ್ರ ಭುಕ್ತಿಯಲ್ಲಿ. ಇನ್ನು ರಾಹು ದಶೆ ಮತ್ತು ಕುಜ ಭುಕ್ತಿ ಏನಾದರೂ ಆದರೆ ಇಲ್ಲಿ ಕುಜ ಸ್ತಂಭನ ಆಗುವಂಥದ್ದು, ಆಗಲೇ ಈ ಅಪಘಾತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ರಾಹು ದಶೆ ಕೇತು ಭುಕ್ತಿ ಸ್ವಲ್ಪ ಮಾರಕವಾಗೇ ಇರುವಂಥದ್ದು, ಇದು ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯ ಕಾಂಬಿನೇಷನ್ ಅಲ್ಲ. ಹಾಗಾಗಿನೇ ತೀವ್ರತರವಾದಂಥ ಗಾಯಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಆರೋಗ್ಯದ ಕಡೆ ಆಗ ತುಂಬ ಗಮನವನ್ನು ಕೊಡಬೇಕು. ಇನ್ನು ಕೇತು ದಶೆ ಚಂದ್ರ ಭುಕ್ತಿ ನಡೀತಾ ಇರುವಂಥ ಸಂದರ್ಭ ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಂತೆ. ಏಕೆಂದರೆ ಇಲ್ಲಿ ಚಂದ್ರಗ್ರಹಣದ ಸಂದರ್ಭದಲ್ಲೇ ಈ ರಾಹುಕೇತುಗಳು ಚಂದ್ರನನ್ನು ನುಂಗುವಂಥ ಪ್ರಯತ್ನವನ್ನು ಮಾಡ್ತಾ ಇರುತ್ತಲ್ಲ, ಆ ರೀತಿಯ ಗ್ರಹಣ. ಇಲ್ಲಿ ಈ ಕೇತು ಮೋಕ್ಷವನ್ನು ಪ್ರತಿಪಾದಿಸುವಂಥವನು, ಅಂದರೆ ಜೀವನದ ಅಂತ್ಯ ಅದು. ಚಂದ್ರ ಅದಕ್ಕೆ ಮನಸ್ಸನ್ನು ಕೊಡುವಂಥವನು. ಹಾಗಾಗಿ ಇಲ್ಲಿ ಆತ್ಮಹತ್ಯೆಯ ಚಿಂತನೆಗಳು ಜಾಸ್ತಿ ಆಗುವಂಥ ಸಂದರ್ಭ ಈ ಕೇತು ದಶೆ ಚಂದ್ರ ಭುಕ್ತಿಯಲ್ಲಿ. ಇನ್ನು ಶನಿ ದಶೆ ರಾಹುಭುಕ್ತಿ ಇರುವಂಥ ಸಂದರ್ಭ ಇದು ಶ್ರಾದ್ದ ದೋಷವನ್ನು ಹೇಳುವಂಥದ್ದು. ಇಲ್ಲಿ ನಾವು ಮಾಡುವಂಥ ಉದ್ಯೋಗದಲ್ಲಿ, ನಮ್ಮ ಕರ್ಮದಲ್ಲಿ, ನಮ್ಮ ಕೆಲಸದಲ್ಲಿ ತೊಂದರೆಗಳು ತುಂಬ ಆಗ್ತಾ ಇರುತ್ತೆ. ಮೇಲಧಿಕಾರಿಗಳಿಂದ ತೊಂದರೆ, ಸಹೋದ್ಯೋಗಿಗಳಿಂದ ತೊಂದರೆ, ಕಿರಿಕಿರಿಗಳು ಪ್ರತಿನಿತ್ಯ ಇರುವಂಥದ್ದು. ಇಲ್ಲಿ ಉದ್ಯೋಗವೇ ಬೇಡ, ಅದನ್ನು ಬದಲಾಯಿಸ್ಬಿಡೋಣ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಕೆಲವರು ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಇನ್ನು ಶನಿ ದಶೆ ಕೇತು ಭುಕ್ತಿ ನಡೀತಾ ಇರುವಂಥ ಸಂದರ್ಭ ಅಂದರೆ ಅದು ಪಿತೃದೋಷ ಇರುವಂಥ ಸಂದರ್ಭ. ಹಾಗಾಗಿ ಇಲ್ಲಿ ಕುಟುಂಬದ ಮರ್ಯಾದೆ ಹಾಳಾಗುವಂಥದ್ದು, ಇನ್ನು ಕುಟುಂಬದ ರೀತಿ ರಿವಾಜುಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಇಲ್ಲಿ ಕುಟುಂಬದ ಮಾನವನ್ನ ಹರಾಜು ಹಾಕುವಂಥ ಸಂದರ್ಭ ಇದು. ಇನ್ನು ರವಿ ದಶೆ ಶನಿ ಭುಕ್ತಿ ನಡೀತಾ ಇದ್ರೆ ಅದು ಕೂಡ ಪಿತೃದೋಷವನ್ನೇ ಹೇಳುವಂಥದ್ದು. ಇಲ್ಲೂ ಕೂಡ ಈ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೇನೆ ನಷ್ಟವನ್ನ ಅನುಭವಿಸುವಂಥದ್ದು. ಅಂದರೆ ಇಡೀ ಜೀವನ ಕೂಡಿಟ್ಟಂತಹ ಹಣವನ್ನ ಬಹಳ ಅತ್ಯಲ್ಪ ಸಮಯದಲ್ಲೇ ಕಳೆದು ಬಿಡುವಂಥದ್ದು. ಇಂತಹ ಸಂದರ್ಭಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇನ್ನು ಧನುರ್ಲಗ್ನದ ಪುರುಷ ಜಾತಕದಲ್ಲಿ 6 ಮತ್ತು 11ರ ಅಧಿಪತಿ ಆಗುವಂಥ ಶುಕ್ರ 6ರಲ್ಲಿ ಏನಾದರೂ ಇದ್ದರೆ ಶುಕ್ರ ದಶೆ ಜಾತಕರನ್ನ ತೀವ್ರ ಸಂಕಷ್ಟಕ್ಕೆ ಒಳಪಡಿಸ್ಬಿಡುತ್ತೆ. ಇನ್ನು ಧನುರ್ಲಗ್ನದ ಪುರುಷರು ಶುಕ್ರ ದಶೆಯಲ್ಲಿ ಸ್ತ್ರೀಯರಿಂದ ಮಾನಹಾನಿಯನ್ನ ಅನುಭವಿಸಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ವಿವಾಹ ವಿಚ್ಛೇದನ ಆಗುವಂಥದ್ದು, ಒಮ್ಮೊಮ್ಮೆ ಸ್ತ್ರೀ ಕಾರಣ ಮರಣ ಸದೃಶವಾದಂತಹ ಪರಿಸ್ಥಿತಿಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಜೀವನವೇ ಹೈರಾಣ ಆಗುವಂತಹ ಸಂದರ್ಭ ಈ ಒಂದು ಹೆಣ್ಣಿನಿಂದ. ಹಾಗಾಗಿ ಶುಕ್ರ ಸಾಫ್ಟ್ ಗ್ರಹ ಆದರೂ ಕೂಡ ತುಂಬ ಅಪಾಯಕಾರಿ ಅನ್ನುವಂಥದ್ದು. ಯಾಕೆಂದರೆ ಈ ರಾಹು ಮತ್ತು ಕೇತುವಿನಷ್ಟೇ ಶುಕ್ರ ಕೂಡ ಹಾನಿಯನ್ನು ಉಂಟು ಮಾಡಿಬಿಡ್ತಾನೆ. ಇನ್ನು ಸಾಮಾನ್ಯವಾಗಿ ಮಕರ ಮತ್ತು ಕುಂಭ, ಕರ್ಕಾಟಕ ಈ ಲಗ್ನದ ಜಾತಕರಿಗೆ ಶುಕ್ರ ಲಾಭವನ್ನೇನೋ ಕೊಡ್ತಾನೆ. ಆದರೆ ಧನುಸ್ಸು ಲಗ್ನದವರಿಗೆ ಪರಮಶತ್ರುವ ರೀತಿಯಲ್ಲಿ ಕಾಡ್ತಾ ಇರ್ತಾನೆ ಶುಕ್ರ. ಹಾಗಾಗಿ ಧನುಸ್ಸು ಲಗ್ನದ ಪುರುಷರ ಜಾತಕದಲ್ಲಿ 6ರಲ್ಲಿ ಶುಕ್ರ ಇದ್ದಾಗ ಅಂತಹ ಪುರುಷರಿಗೆ ಸ್ತ್ರೀಯವರು ತುಂಬಾ ಆಕ್ರಮಣ ಮಾಡುವಂಥದ್ದು, ಸ್ತ್ರೀಯರಿಂದ
ತೊಂದರೆಗಳಾಗುವಂಥದ್ದು. ಅಂದರೆ ಮಾತುಗಳ ಮೂಲಕ ಸಂಚು ಹೂಡಿ ಅವರ ಮರ್ಯಾದೆಯನ್ನು ಹರಾಜು ಹಾಕುವಂಥ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಇನ್ನು ಅಕ್ಕ ತಂಗಿಯರೇ ಸೇರಿ ಆ ಪುರುಷನ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಜಾತಕದಲ್ಲಿ ರವಿ ಚಂದ್ರ ಅಶುಭ ಆಗಿದ್ರೆ ತಂದೆ ತಾಯಿಯರೇ ಅವರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇರುತ್ತೆ. ಇನ್ನು ಪುರುಷರಲ್ಲಿ ಶುಕ್ರ ಅಂದರೆ ಹೆಂಡತಿ, ಹೀಗಾಗಿ ಅವರೇ ಲೀಗಲ್ ನೋಟಿಸ್ ಅನ್ನು ಕೊಟ್ಟು ಜೀವನವನ್ನ ಹೈರಾಣು ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ. ಅದು ಕೂಡ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಶುಕ್ರ ದಶೆಯಲ್ಲಿ ಹೆಂಡತಿಗೆ ಮೋಸ ಮಾಡಿದ್ರೆ ಆಗ ಕಾನೂನಿನ ರೀತಿಯ ಶಿಕ್ಷೆಗೆ ಒಳಪಡಬೇಕಾಗುತ್ತೆ. ಇನ್ನು ಧನುರ್ಲಗ್ನದ ಪುರುಷರ ಜಾತಕದಲ್ಲಿ ಶುಕ್ರ 3, 10, 11ರಲ್ಲಿದ್ದರೆ ಅಷ್ಟೊಂದು ಹಿಂಸೆಯನ್ನು ಕೊಡಲ್ಲ. ಆದರೆ ಉಳಿದ ಮನೆಗಳಲ್ಲೇನಾದರೂ ಶುಕ್ರ ಇದ್ದರೆ ತೊಂದರೆಯನ್ನು ಕೊಟ್ಟೇ ಕೊಡ್ತಾನೆ. ಇನ್ನು ಧನುರ್ಲಗ್ನದವರು ಹಣ ಗಳಿಸಲಿಕ್ಕೆ ಸಹಾಯ ಮಾಡುವಂಥ ಗ್ರಹಗಳು ಅಂತ ಹೇಳಿದ್ರೆ ಶನಿ ಮತ್ತು ಗುರು ಮಾತ್ರ. ಅಪ್ಪಿ ಕೂಡ ಶುಕ್ರ ಧನುರ್ಲಗ್ನದವರಿಗೆ ಹಣವನ್ನು ಕೊಡಲ್ಲ. ಹಾಗಾಗಿ ಇವರು ಹೆಂಡತಿಗೆ, ತಾಯಿಗೆ, ಸಹೋದರಿಗೆ ಆಸ್ತಿ ಪಾಸ್ತಿಗಳ ಬಗ್ಗೆ ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥದ್ದಾಗಲಿ ಅಥವಾ ಆಸ್ತಿಯಿಂದ ಇನ್ಕಮನ್ನು ಹೇಳುವಂಥದ್ದನ್ನು ಕೂಡ ಮಾಡಬಾರ್ದು. ಇನ್ನು 6ರ ಅಧಿಪತಿಯ ದಶೆ ನಡೀತಾ ಇದ್ರೆ ಅಂದರೆ ಈ ಶುಕ್ರ ದಶೆ ಏನಾದರೂ ನಡೀತಾ ಇದ್ರೆ ಅವರು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಏಕೆಂದರೆ ಹೆಂಡತಿಯೇ ಹಣ ಮಾಡುವಂಥ ಸಾಧ್ಯತೆಗಳು ಅವರಿಗೆ ಜಾಸ್ತಿ ಇರುತ್ತೆ. ಹೆಂಡತಿಯ ಸಂಪಾದನೆಯಲ್ಲಿ ಅವರು ಜೀವನವನ್ನು ಸಾಗಿಸ್ಬೇಕಾಗತ್ತೆ. ಇನ್ನು ಈ ಟೆಂಪ್ಟೇಷನ್ ಅನ್ನುವಂಥದ್ದು ಜೀವನದಲ್ಲಿ ಬರುತ್ತಲ್ಲ, ಅದು ರಾಹುವಿಗೆ ಸಂಬಂಧಪಟ್ಟಿದ್ದು. ಆದರೂ ಕೂಡ ಶುಕ್ರ ಕೂಡ ಟೆಂಪ್ಟೇಷನ್ ಅನ್ನು ಕೊಡುವಂಥವನು, ಉದ್ವೇಗವನ್ನು ಕೊಡುವಂಥವನು. ಹೀಗಾಗಿ ವಿವಾಹದ ನಂತರ ಅನ್ಯ ಸ್ತ್ರೀಯ ಒಡನಾಟ ಏನಾದರೂ ಇದ್ದರೆ ಅಲ್ಲಿ ಹೆಂಡತಿಯೇ ಸುಪಾರಿ ಕೊಟ್ಟು ಗಂಡನನ್ನು ಕೊಲ್ಲಿಸುವಂಥದ್ದು, ಇಲ್ಲ ಹೆಂಡತಿಯಿಂದಲೇ ಗಂಡನ ಮಾನ ಮರ್ಯಾದೆ ಹರಾಜಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಧನುರ್ಲಗ್ನದ ಪುರುಷರ ಜಾತಕರು ಶುಕ್ರ ದಶದಲ್ಲಿ ತಮ್ಮ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರೆ ಮಾತ್ರ ಉಳಿಗಾಲ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಕಷ್ಟವಾಗುತ್ತೆ. ಇನ್ನು ವಿವಾಹ ಆಗದೇ ಇದ್ರೆ ಸ್ತ್ರೀ ಸಾಂಗತ್ಯ ಸಾಮಾನ್ಯವಾಗಿ ನಡೆಯುತ್ತೆ. ಆದರೆ ವಿವಾಹ ಆಗಿದ್ರೆ ಪತ್ನಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು. ಅದರಲ್ಲೂ ಈ ಶುಕ್ರ ದಶೆ ಏನಿದೆ ಧನುರ್ಲಗ್ನದವರಿಗೆ ಒಂದು ರೀತಿಯ ಪರೀಕ್ಷೆ ಇದ್ದಂತೆ, ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಇರುವಂಥದ್ದು. ತುಂಬಾ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಅವರಿಗೆ ಶುಕ್ರನಿಂದ ಅಲ್ಪ ಸ್ವಲ್ಪ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ಶುಕ್ರ ಇದ್ದಬದ್ದ ಸಂಪತ್ತನ್ನ, ಸಮೃದ್ಧಿಯನ್ನ ಹಾಳು ಮಾಡುವಂಥವನು. ಹಾಗಾಗಿ ಬಂಧುಗಳೇ, ಇದೆಷ್ಟು ಧನುರ್ಲಗ್ನದವರಿಗೆ ಮಾತ್ರ, ಅದರಲ್ಲೂ ಧನುರ್ಲಗ್ನದ ಪುರುಷರಿಗೆ ಈ ಶುಕ್ರ ದಶೆಯ ಸಂದರ್ಭದಲ್ಲಿ ಶುಕ್ರ ಯಾವ ರೀತಿಯಲ್ಲಿ ಅವರಿಗೆ ಫಲಾಫಲಗಳನ್ನು ಕೊಡ್ತಾನೆ ಅನ್ನುವಂಥ ವಿಚಾರಗಳನ್ನು ನೋಡಿದ್ವಿ. ಉಳಿದ ರಾಶಿಯವರಿಗೆ, ಉಳಿದ ಲಗ್ನದವರಿಗೂ ಕೂಡ ಈ ರೀತಿಯ ದಶೆಗಳ ಸಮಯದಲ್ಲಿ, ಅಂತರ್ದಶೆಯ ಸಮಯದಲ್ಲಿ, ಅಂದರೆ ಈ ದಶೆ ಮತ್ತೆ ಭುಕ್ತಿ ಇದರ ಸಮಯದಲ್ಲಿ ಈ ಗ್ರಹಗಳು ಕೊಡುವಂತಹ ಫಲಾಫಲಗಳನ್ನು ನಾವು ನಿಷ್ಕರ್ಷೆ ಮಾಡಬಹುದು. ಹಾಗಾಗಿನೇ ಒಂದು ಜಾತಕವನ್ನ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಇದರ ವಿಚಾರವನ್ನು ನಾವು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಒಂದು ಜೀವನದ ಗತಿಯನ್ನ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಮ್ಮ ಉದ್ಯೋಗ, ನಮ್ಮ ವ್ಯಾಪಾರ, ನಮ್ಮ ಸಂಬಂಧಗಳು, ನಮ್ಮ ಹಣಕಾಸಿನ ವ್ಯವಸ್ಥೆಗಳು, ಖರ್ಚು ವೆಚ್ಚಗಳು, ಇದನ್ನೆಲ್ಲ ನಾವು ತುಂಬಾ ಬ್ಯಾಲೆನ್ಸ್ ಮಾಡುವಂತಹ ಸಂದರ್ಭ ಅಂತ ಹೇಳಿದ್ರೆ ಇದು ಈ ದಶೆ ಮತ್ತೆ ಭುಕ್ತಿ ಈ ಸಮಯದಲ್ಲಿ ನಮಗೆ ಗೊತ್ತಾಗುವಂಥದ್ದು. ಹಾಗಾಗಿನೇ ನಾವು ಜಾತಕ ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಹಳ ವಿವರವಾಗಿ ಈ ದಶಾಭುಕ್ತಿಯ ವಿವರಗಳನ್ನು ತಿಳಿಸ್ತಾ ಇರ್ತೇವೆ. ಅಂದರೆ ಯಾವ ದಶೆ ಎಲ್ಲಿಯವರೆಗೆ ನಡೆಯುತ್ತೆ, ಯಾವ ಭುಕ್ತಿ ಎಲ್ಲಿಯವರೆಗೆ ಇರುತ್ತೆ, ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರ, ಇದನ್ನು ನೀವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಜಾತಕವನ್ನು ಬರೀಲಿಕ್ಕೆ ಕೊಟ್ಟಂಥವ್ರು, ಗುರುಕಾಣಿಕೆಯನ್ನ ಈಗಾಗಲೇ ಕೊಟ್ಟಿರುವಂಥವ್ರು, ನಿಮ್ಮ ಮೊಬೈಲ್ನಿಂದ ನೀವು ಕಳಿಸಿರುವಂಥ ವಿವರಗಳು ಡಿಲೀಟ್ ಆಗಿಬಿಟ್ಟಿದೆ. ಯಾಕೆಂದರೆ ಪ್ರತಿಯೊಂದು ಮೆಸೇಜಸ್ಗೂ ಕೂಡ ನಿರ್ದಿಷ್ಟವಾದಂಥ ಒಂದು ಅವಧಿ ಇರುತ್ತೆ. ಆ ಅವಧಿ ಮೀರಿದ ನಂತರದಲ್ಲಿ ಅದು ಡಿಲೀಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈಗಾಗಲೇ ಹಣ ಕೊಟ್ಟು ಯಾರಿಗೆ ನಮ್ಮಿಂದ ಇನ್ನೂ ಈ ಜಾತಕದ ವಿವರಗಳು ಬಂದಿಲ್ಲ, ಈ ದಶಾಭುಕ್ತಿಯ ವಿವರಗಳು ನಿಮಗೆ ಸಿಕ್ಕಿಲ್ಲ ಅಂಥವರು ದಯಮಾಡಿ ವಾಟ್ಸಪ್ ಮೂಲಕ ನಿಮ್ಮ ವಿವರಗಳನ್ನು ಮತ್ತೊಮ್ಮೆ ಕಳಿಸ್ಕೊಡಿ. ಹಾಗೆ ಈಗ ಕಳಿಸಿರುವಂಥ ಜಾತಕಗಳಲ್ಲಿ ಯಾರಿಗಾದರೂ ಅನುಮಾನಗಳಿದ್ರೆ, ಯಾರಿಗಾದರೂ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ, ಈ ದಶಾಭುಕ್ತಿಯ ಅವಧಿ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ಅದನ್ನು ಕೂಡ ನೀವು ವಾಟ್ಸಪ್ ಮೂಲಕ ಚರ್ಚೆ ಮಾಡ್ಬೋದು ಅಥವಾ ಫೋನ್ ಕರೆಯನ್ನು ಮಾಡ್ಬೋದು. ಅದಕ್ಕೆ ಸೂಕ್ತವಾದಂತಹ
ಒಂದು ವಿವರಗಳನ್ನು ತಿಳ್ಕೊಂಡು ನೀವು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿರಿ. ಒಟ್ಟಾರೆ ನಮ್ಮ ಜಾತಕದ ಬಗ್ಗೆ, ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇರುತ್ತೆ. ಅದಕ್ಕಾಗಿನೇ ನಾವು ಜಾತಕವನ್ನ ಬರೆಸಿ ಪರಿಶೀಲನೆ ಮಾಡಿಸಿ ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಂತೆ, ಧರ್ಮಶಾಸ್ತ್ರದಂತೆ ಹೇಳುವಂತಹ ಪರಿಹಾರ ಕ್ರಮಗಳನ್ನು ನೀವು ಅನುಸರಣೆ ಮಾಡಿ. ಅದರಲ್ಲೂ ಪರಿಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ. ಖಂಡಿತ ನಿಮಗೆ ಅದು ಫಲವನ್ನು ತಂದೇ ತರುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಾನಸಿಕವಾಗಿ ಒತ್ತಡಗಳಿರುವಂಥ ಸಂದರ್ಭ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ವಿರಾಮ ಸಿಗ್ಬೋದು, ಒತ್ತಡದಿಂದ ಬಿಡುಗಡೆ ಹೊಂದಬಹುದು. ಆದರೆ ಈ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ದೀರ್ಘಕಾಲದಲ್ಲಿ ಅನಾರೋಗ್ಯದಿಂದ ಯಾರು ಬಳಲ್ತಾ ಇದ್ದೀರಿ ಅಂಥವ್ರಿಗೆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪರಿಹಾರ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಕುಟುಂಬದ ವ್ಯವಹಾರಗಳಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಬದಲಾವಣೆ ಮಾಡುವಂಥ ಸಂದರ್ಭ. ಎಲ್ಲೋ ಕೋಪದಲ್ಲಿ, ಎಲ್ಲೋ ಒಂದು ಕಡೆ ಅಚಾತುರ್ಯದಿಂದ ಆಡಿರುವಂಥ ಮಾತುಗಳಲ್ಲಿ ನಿಮಗೆ ಒಂದು ರೀತಿಯ ಪಶ್ಚಾತ್ತಾಪ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೆ ನಾನು ಯಾರಿಗೇನು ಕಮ್ಮಿ ಅನ್ನುವಂಥ ಅಹಂ ಇದೆಯಲ್ಲ, ಅದರಿಂದ ಈ ದಿನ ನಿಮ್ಮ ಒಂದು ಜೀವನ ಕೂಡ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುದ್ಧಿವಂತಿಕೆ ಇದ್ದರೆ ನೀವು ಹೊಂದಾಣಿಕೆ ಮಾಡ್ಕೊಳ್ತೀರಿ. ಇಲ್ಲಾಂದರೆ ಅದೇ ದ್ವೇಷ, ವೈಷಮ್ಯ ಇದನ್ನು ಸಾಧಿಸಿರಿ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸಂಕಷ್ಟಗಳನ್ನು ನೀವಾಗಿ ತಂದುಕೊಳ್ತೀರಿ. ಹಾಗಾಗಿ ಈ ದಿನದ ಬಹುತೇಕ ಫಲಿತಾಂಶಗಳು ನಿಮಗೆ ಸ್ವಯಂಕೃತವಾಗಿ ಬರುವಂಥದ್ದು. ಕೆಲವೊಂದು ಸ್ವಂತ ಬದುಕಿನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ್ರೆ, ಹೊಂದಾಣಿಕೆ ಮಾಡಿಕೊಂಡ್ರೆ ಬದುಕು ಬಹಳ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದೇ ಕಷ್ಟದ ಪರಿಸ್ಥಿತಿ ಮುಂದುವರಿತಾ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಪರ್ಧೆಗಳು ಕೂಡ ಇರುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಪ್ರಗತಿ ಇರುತ್ತೆ. ಜೊತೆಗೆ ನೀವು ಕೂಡ ವಿವಾದಗಳಿಂದ ದೂರ ಇದ್ದು ಮನಸ್ಸನ್ನು ಬಹಳ ಹಗುರವಾಗಿ ಇಟ್ಕೊಳ್ಳುವಂಥದ್ದು, ಮಾನಸಿಕವಾಗಿ ಸ್ವಾಸ್ಥ್ಯದಲ್ಲಿ ಇರುವಂಥ ಸಾಧ್ಯತೆಗಳು ಉಂಟಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕೂಡ ಅಷ್ಟಮದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನದ ಬೆಳಗಿನ ಸಮಯ ಏನಿದೆ ಅದರಲ್ಲಿ ಸ್ವಲ್ಪ ಮಾನಸಿಕವಾಗಿ ಎಲ್ಲ ಒಂದು ಕಡೆ ಕಿರಿಕಿರಿಯನ್ನು ಅನುಭವಿಸುವಂಥದ್ದು ಇದೆ. ಎಲ್ಲವೂ ಕೂಡ ಅಪೂರ್ಣವಾಗುವಂತಹ ಭಾವನೆ ಬರುತ್ತೆ. ಹಾಗಾಗಿ ಕೆಲವರಲ್ಲಿ ದೋಷಗಳು ಬಹಳ ಬೇಗ ನಿಮಗೆ ಗೊತ್ತಾಗುವಂಥದ್ದು, ಅವರಲ್ಲಿ ಇರುವಂಥ ತಪ್ಪುಗಳು ಪ್ರಧಾನವಾಗಿ ಕಂಡು ಬರ್ತಾ ಇರುತ್ತೆ. ಹಾಗಾಗಿ ಅವರ ಬಗ್ಗೆ ಒಂದು ಅಸಮಾಧಾನ, ಅಸಹನೀಯವಾದಂಥ ಒಂದು ಸ್ವಭಾವ ಉಂಟಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ವಿವಾದಗಳು ಈ ದಿನ ಸರ್ವೇ ಸಾಮಾನ್ಯವಾಗಿ ಬರುವಂಥದ್ದಿದೆ. ಅದಕ್ಕಾಗಿ ಸ್ವಲ್ಪ ಮಾನಸಿಕವಾಗಿ ನಿಮ್ಮ ಒಂದು ಸ್ಥಿತಿಯನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ತಪ್ಪುವಂಥದ್ದು ಇದೆ. ಎಲ್ಲ ಒಂದು ಕಡೆ ದುಂದು ವೆಚ್ಚ ಆಗುವಂಥದ್ದು, ಅನಗತ್ಯ ಕಾರಣಗಳಿಗಾಗಿಯೇ ಹಣವನ್ನು ವೆಚ್ಚ ಮಾಡುವಂಥದ್ದು ಕೂಡ ಬಂದುಬಿಡುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲೂ ಈ ಪೌಷ್ಟಿಕವಾದ ಆಹಾರವನ್ನು ತೆಗೆದುಕೊಳ್ಳುವ ಬಗ್ಗೆ, ವೈದ್ಯರು ಹೇಳುವಂಥ ಔಷಧೋಪಚಾರಗಳನ್ನು ಅನುಸರಣೆ ಮಾಡುವ ಬಗ್ಗೆ ಸ್ವಲ್ಪ ಗಮನ ಇರಲಿ. ಏಕೆಂದರೆ ನಿಮ್ಮ ಒಂದು ಮಾನಸಿಕ ಒತ್ತಡದಿಂದ ದೈಹಿಕವಾದ ಆರೋಗ್ಯ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇರುವಂಥ ಸಂದರ್ಭ ಇದು. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಈ ದಿನದಲ್ಲಿ ನಿಮಗೆ ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ, ಅದರಲ್ಲೂ ವಾಹನವನ್ನು ನೀವೇ ಚಲಾಯಿಸುವಂಥ ಸಂದರ್ಭ ಸ್ವಲ್ಪ ಜಾಗ್ರತೆ. ಮನಸ್ಸನ್ನು ಏಕಾಗ್ರತೆಯಲ್ಲೇ ಇಟ್ಕೊಂಡೇ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸ್ವಲ್ಪ ಮನಸ್ಸು ಆಚೆ ಈಚೆ ಹೋದರೂ ಕೂಡ ನಿಮಗೆ ತೊಂದರೆ ಆಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ತಂದೆ ತಾಯಿಯಂದರೆ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮ ಮನೆ ದೇವರ ದರ್ಶನ ಮಾಡಿಕೊಳ್ಳಿ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಸ್ವಲ್ಪ ಸಂಭ್ರಮದ ವಾತಾವರಣ. ಎಲ್ಲ ಒಂದು ಕಡೆ ನಿಮ್ಮ ಕೆಲಸಗಳಾಗ್ತಾ ಇದೆ, ನಿಮ್ಮ ಒಂದು ಅಜೆಂಡಾ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಕೈ ಮೇಲಾಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ನಿಮಗೆ ಬರುವಂಥದ್ದು. ಇದು ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ. ಹಾಗಾಗಿನೇ ಕೆಲವೊಂದು ಜವಾಬ್ದಾರಿಯುತವಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಈ ದಿನ ಮಾಡುವಂಥ ಒಂದು ಪ್ರಯತ್ನ ಇದೆ. ಹಾಗಾಗಿ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ನಿಮ್ಮ ಯೋಗ್ಯತೆ, ನಿಮ್ಮ ಸಾಮರ್ಥ್ಯ ಇದನ್ನು ನಿಮ್ಮ ಸ್ವಂತದ ಪ್ರಯೋಜನಕ್ಕೆ ಬಳಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಪ್ರಗತಿ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಎನರ್ಜಿಯನ್ನು ಈ ದಿನ ಬೇರೆಯವರಿಗೆ ಕೊಡುವ ಬದಲು ನಿಮ್ಮ ಸ್ವಹಿತಾಸಕ್ತಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಮಾಜಕ್ಕೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಕೆಲವೊಂದು ಆಶ್ಚರ್ಯಕರವಾದಂಥ ಘಟನೆಗಳನ್ನು ನೋಡುವಂಥದ್ದು ಕೂಡ ಇದೆ. ಇದ್ದಕ್ಕಿದ್ದ ಹಾಗೆ ಆ ಘಟನೆ ನಿಮಗೆ ಒಂದು ರೀತಿಯ ಅನುಕೂಲವನ್ನೇ ತರುವಂಥದ್ದು. ಹಾಗೆ ಈ ದಿನ ಖರ್ಚು ವೆಚ್ಚಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲಿ, ಕುಟುಂಬದವರ ಜೊತೆಯಲ್ಲಿ ಉತ್ಸಾಹದಿಂದ ಸಮಯವನ್ನು ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗ, ವ್ಯಾಪಾರ, ಸ್ವಂತ ಬಿಸ್ನೆಸ್ ಇರಲಿ, ವಿದ್ಯಾರ್ಥಿಗಳು ಓದುವಂಥ ಒಂದು ಪ್ರಯತ್ನ, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಈ ದಿನ ತೊಡಗಿಸ್ಕೊಂಡ್ರೂ ಕೂಡ ಯಶಸ್ಸನ್ನು ಸಾಧನೆ ಮಾಡುವಂಥದ್ದು, ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಈ ದಿನ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಬದುಕು ಸ್ವಲ್ಪ ಸುಗಮವಾಗಿರುತ್ತೆ. ಅಷ್ಟೊಂದು ಕಷ್ಟಗಳಿಲ್ಲ. ನೀವಾಗಿ ತಂದುಕೊಂಡ್ರೆ ಕಷ್ಟ ಉಂಟು, ಇಲ್ಲಾಂದರೆ ಈ ದಿನ ಗ್ರಹಗತಿಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳು ಅಷ್ಟೊಂದು ಹೇಳುವಷ್ಟರ ಮಟ್ಟದಲ್ಲಿ ಇರಲ್ಲ, ಸುಗಮವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಓಡಾಟ, ನಿಮ್ಮ ಪ್ರಯಾಣದಲ್ಲಿ ಅಲ್ಪ ಸ್ವಲ್ಪ ಲಾಭವನ್ನು ಪಡ್ಕೊಳ್ಳುವಂಥದ್ದು, ಅನುಕೂಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಪ್ರಯಾಣದ ಸಮಯದಲ್ಲಿ ಹೊಸಬರ ಪರಿಚಯ ಆಗುತ್ತೆ. ಹಾಗಾಗಿ ಆ ಪರಿಚಯ ನಿಮ್ಮ ಒಂದು ವ್ಯವಹಾರಗಳಿಗೆ ತುಂಬ ಅನುಕೂಲವನ್ನು ಮಾಡಿಕೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗೆ ಈ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳೇನಾದರೂ ಈ ದಿನ ನಡೀತಾ ಇದ್ದರೆ ಅದಕ್ಕೆ ಒಳ್ಳೆಯ ಪುಷ್ಟಿ ಸಿಕ್ಕತ್ತೆ. ಹಾಗೆ ನಿಮಗೆ ಬೇಕಾದಂಥ ಒಂದು ಬೆಂಬಲ, ಹಣಕಾಸಿನ ನೆರವಿರ್ಬೋದು, ಸಂಪನ್ಮೂಲಗಳ ನೆರವಿರ್ಬೋದು, ಕೆಲವು ಉತ್ತಮವಾದಂಥ ಮಾರ್ಗದರ್ಶನ ಬೇಕಾಗ್ಬೋದು. ಇಂಥದ್ದು ಈ ದಿನ ನಿಮಗೆ ಸಕಾಲಕ್ಕೆ ಒದಗಿ ಬರುತ್ತೆ. ಅದರಲ್ಲೂ ನಿಮ್ಮ ಹಳೆಯ ಸ್ನೇಹಿತರಿದ್ದಾರಲ್ಲ, ಅವರಿಂದ ಒಳ್ಳೆಯ ಸಹಕಾರ ನಿಮಗೆ ಸಿಕ್ಕುವಂಥದ್ದು. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾನಸಿಕವಾಗಿ ತುಂಬ ಸಿದ್ಧತೆಯಲ್ಲಿ ಇರ್ತೀರಿ. ಅಂದರೆ ಮೆಂಟಲ್ ರೆಡಿನೆಸ್ ಬಹಳ ಚೆನ್ನಾಗಿದೆ. ಯಾವುದೇ ಒಂದು ಕಷ್ಟಗಳು ಬರಲಿ, ತೊಂದರೆಗಳು ಬರಲಿ, ಅಥವಾ ಒಂದು ರೀತಿಯಲ್ಲಿ ಕಾಣದಂತಹ ಒಂದು ಘಟನೆ ಸಂಭವಿಸುತ್ತೆ ಅನ್ನುವಂಥದ್ದು ಮನಸ್ಸಿಗೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ನಿಮ್ಮ ಮನಸ್ಸಿನಲ್ಲಿದೆ. ಹಾಗಾಗಿ ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಹೊಸದಾಗಿ ಯಾವುದೋ ಒಂದು ವಸ್ತುವನ್ನು, ವಾಹನ ಇರ್ಬೋದು, ಒಡವೆಗಳಿರ್ಬೋದು, ಮನೆಗೆ ಬೇಕಾದಂಥ ಕೆಲವು ಸಾಮಗ್ರಿಗಳಿರ್ಬೋದು, ಇದನ್ನು ಖರೀದಿ ಮಾಡುವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುತ್ತೆ. ಈಗಾಗಲೇ ಅದು ಪೂರ್ವ ಸಿದ್ಧತೆಯ ಹಂತದಲ್ಲಿರ್ಬೋದು. ಆದರೆ ಮುಂದೆ ಒಂದು ದಿನ ಖರೀದಿ ಮಾಡಲಿಕ್ಕೆ ಈ ದಿನ ಮಹಾಲಕ್ಷ್ಮಿ ನಿಮಗೆ ಕೈ ಹಿಡಿದಿದ್ದಾಳೆ. ಹಾಗಾಗಿನೇ ಲಕ್ಷ್ಮಿ ಕಟಾಕ್ಷ ಇದೆ, ಲಕ್ಷ್ಮಿಯ ಅನುಗ್ರಹ ನಿಮಗೆ ಬಹಳ ಚೆನ್ನಾಗಿದೆ. ಆದರೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಲೆಕ್ಕಾಚಾರದಿಂದನೇ ಇರಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ಈ ದಿನ ನಿಮಗೆ ಸ್ವಲ್ಪ ಅನಾನುಕೂಲತೆಗಳು ಇರುತ್ತೆ. ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸುಗಮವಾಗಿ ಸುಲಲಿತವಾಗಿ ಕೆಲಸಗಳಾಗಲ್ಲ. ಏನೋ ಒಂದು ರೀತಿಯಲ್ಲಿ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು ನಿಮಗೆ ಈ ದಿನ ಶತ್ರುಗಳಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು ಹೊರಗಿನವರಲ್ಲ, ನಿಮ್ಮ
ಕುಟುಂಬಸ್ಥರೇ ಆಗಿರ್ತಾರೆ, ನಿಮ್ಮ ತೀರಾ ಹತ್ತಿರದ ಬಂಧುಗಳೇ ಆಗಿರ್ತಾರೆ. ಹಾಗಾಗಿ ಅಂಥವರಿಂದ ಯಾರಿಂದಲೇ ನಿಮಗೆ ಈ ನೆಗೆಟಿವ್ ಎನರ್ಜಿ ಇದೆ ಅಂತ ಅನಿಸತ್ತೋ ಅಂಥವರಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ನಿಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚುವಂತಹ ಮಂದಿ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಠಾತ್ತಾಗಿ ಕೆಲವೊಂದು ಬೆಳವಣಿಗೆಗಳು ಆಗುವಂಥದ್ದು. ಕೆಲವೊಮ್ಮೆ ಪ್ರಯಾಣ ಮಾಡಬೇಕಾಗತ್ತೆ, ಕೆಲವೊಮ್ಮೆ ಖರ್ಚು ವೆಚ್ಚಗಳನ್ನು ಭರಿಸಬೇಕಾದಂಥ ಸಂದರ್ಭ ಕೂಡ ಬರಬಹುದು ಈ ದಿನ. ಎಲ್ಲದಕ್ಕೂ ಕೂಡ ಮಾನಸಿಕವಾಗಿ ನೀವು ಸಿದ್ಧರಾಗಿರಬೇಕಾಗತ್ತೆ. ಹಾಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ, ಸಂದರ್ಭೋಚಿತವಾಗಿರಲ್ಲ. ಅದರಿಂದ ಕೂಡ ನಷ್ಟ ಉಂಟಾಗುವಂಥದ್ದಿರುತ್ತೆ. ಹಾಗಾಗಿ ಪ್ರಮುಖವಾಗಿ ಈ ದಿನ ನಿಮ್ಮ ಬದುಕಿನಲ್ಲಿ ಹಣಕಾಸಿನ ವಿಚಾರವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ಆತುರವಾಗಿ ತೆಗೆದುಕೊಳ್ಬೇಡಿ. ಒಂದಲ್ಲ ಎರಡು ಸಲ ಯೋಚನೆ ಮಾಡಿ, ಗುರು ಹಿರಿಯರನ್ನು ಕನ್ಸಲ್ಟ್ ಮಾಡಿ, ತಜ್ಞರ ಸಲಹೆಯ ಮೇರೆಗೆ ನೀವು ಖರ್ಚನ್ನು ಭರಿಸಬೇಕಾಗತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ, ಅದರಲ್ಲೂ ದಾಂಪತ್ಯದ ವಿಚಾರವಾಗಿ, ಪ್ರೀತಿಯ ವಿಚಾರವಾಗಿ ಈ ದಿನ ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಅದು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಸ್ವಯಂಕೃತ ಅಪರಾಧಗಳು. ಇದು ಎಲ್ಲವೂ ಸರಿ ಇತ್ತು, ಆದರೆ ಯಾವುದೋ ಒಂದು ಮಾತು, ಯಾವುದೋ ಒಂದು ಆಲೋಚನೆ, ಯಾವುದೋ ಒಂದು ರಹಸ್ಯವಾದಂತಹ ಒಂದು ಅಜೆಂಡಾ ನಿಮ್ಮನ್ನು ಈ ಒಂದು ದಾರಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ಹಾಗೆ ಮನಸ್ಸಿನಲ್ಲಿ ಒಂದನ್ನು ಇಟ್ಕೊಂಡು ಹೊರಗೆ ಒಂದನ್ನು ಮಾತಾಡುವಂಥದ್ದು, ಇಂತಹ ದ್ವಂದ್ವತೆಯನ್ನು ಆದಷ್ಟು ನೀವು ನಿವಾರಣೆ ಮಾಡಿಕೊಳ್ಳಿ. ಬದುಕು ಚೆನ್ನಾಗಿರುತ್ತೆ, ಆಶಾದಾಯಕವಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಸುಖಸ್ಥಾನ, ಅಲ್ಲಿ ಚಂದ್ರ. ಆದರೆ ಮನಸ್ಸಿಗೆ ಏನೋ ಒಂದು ಕಸಿವಿಸಿ ಈ ದಿನ ಇರುತ್ತೆ. ಸುಖ ಪಡುವಂತಹ ಯೋಗ ಚೆನ್ನಾಗಿದೆ, ಆದರೆ ಅನುಭವಿಸುವಂಥ ಅದೃಷ್ಟ ನಿಮಗಿರಲ್ಲ. ಎಲ್ಲವೂ ಇದೆ, ಮನೆ ಇದೆ, ವಾಹನ ಇದೆ, ಅಥವಾ ಬಂಧು ಮಿತ್ರರಿದ್ದಾರೆ, ಹಣಕಾಸಿನ ನೆರವು ಸಿಕ್ಕುವಂಥ ಸಾಧ್ಯತೆಗಳಿದೆ. ಇದೆಲ್ಲವೂ ಇದ್ದರೂ ಕೂಡ ಯಾವುದೋ ಒಂದು ಶಕ್ತಿ ಇದನ್ನು ಅನುಭವಿಸುವಂಥ ನಿಟ್ಟಿನಲ್ಲಿ ತಡೀತಾ ಇದೆ ನಿಮ್ಮನ್ನು. ಅದಕ್ಕಾಗಿಯೇ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಬೇಕಾದಂಥ ಸೌಕರ್ಯಗಳನ್ನು ಪಡ್ಕೊಳ್ಳಿಕ್ಕೆ ಸ್ವಲ್ಪ ನೀವೇ ಒಂದು ಹೆಜ್ಜೆ ಮುಂದೆ ಇಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳನ್ನು ಎದುರಿಸಲಿಕ್ಕೂ ಕೂಡ ನಿಮ್ಮ ಮನಸ್ಸು ಅಷ್ಟೊಂದು ಮುಂದೆ ಹೋಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಭಯ ಇದೆ, ಹೆದರಿಕೆ ಇದೆ, ಯಾರೋ ಏನಂದುಕೊಳ್ತಾರೋ ಅನ್ನುವಂಥ ಒಂದು ಅಪಜಯದ ಸೂಚನೆಗಳು ಕೂಡ ನಿಮಗೆ ಇರುವಂಥದ್ದು. ಇದೆಲ್ಲವೂ ಕೂಡ ನಿಮ್ಮಲ್ಲಿರುವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ತಿಳಿಸತ್ತೆ. ಜೊತೆಗೆ ಆತ್ಮವಿಶ್ವಾಸ ತುಂಬ ಕಡಿಮೆ ಇರುತ್ತೆ. ಅದಕ್ಕಾಗಿಯೇ ನೀವು ಮುಂದೆ ಹೋಗಿ ಆ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ದಾಷ್ಟಿಕವನ್ನು ತೋರಿಸ್ತಾ ಇಲ್ಲ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ಲಾಭ ಏನೋ ಇದೆ. ಏಕೆಂದರೆ ಈ ದಿನ ವ್ಯವಹಾರಗಳನ್ನು ಮಾಡುವಾಗ ನಿಮ್ಮ ಅನುಭವ ಅಲ್ಲಿ ನಿಮ್ಮನ್ನು ಎಚ್ಚರಿಸುತ್ತೆ. ಆದರೆ ಕೆಲವೊಮ್ಮೆ ಕುಟುಂಬದಲ್ಲೇ ಆಗುವಂಥ ಕೆಲವೊಂದು ಬದಲಾವಣೆಗಳೇನಿದೆ ಅದು ಮನಸ್ಸಿಗೆ ತೀವ್ರವಾದ ಒತ್ತಡವನ್ನು ತರುತ್ತೆ. ಒಂದು ಕಡೆ ದುಃಖ ಕೂಡ ಇರುತ್ತೆ. ಹಾಗೆ ಈ ದಿನ ಸಂಬಂಧಗಳಲ್ಲಿ ನಿಮ್ಮ ಮಾತಿನಿಂದ ಎಲ್ಲ ಒಂದು ಕಡೆ ಕಂದಕ ನಿರ್ಮಾಣ ಆಗುವಂಥದ್ದು ಇರುತ್ತೆ. ಹಾಗಾಗಿ ಮಾತನ್ನು ಸ್ವಲ್ಪ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಸ್ವಲ್ಪವೇ ಇರುವಂಥದ್ದು, ಅದನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದಲೇ ಆಗಬೇಕಾಗತ್ತೆ. ಹಾಗಾಗಿ ಒಂದು ಸಣ್ಣ ಕಿಡಿ ಇಡೀ ಮನೆಯನ್ನೇ ಹೊತ್ತಿಸ್ತು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಒಂದು ಸಣ್ಣ ಪ್ರಯತ್ನ ದೊಡ್ಡ ಲಾಭವನ್ನೇ ತಂದು ಕೊಡುತ್ತೆ. ಮುಂದುವರಿಸಿ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ, ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಇದೆ. ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ದರ್ಶನ ಮಾಡ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಸಮಾಧಾನ, ಇಲ್ಲ ಸಲ್ಲದ ಕೆಲಸ ಕಾರ್ಯಗಳನ್ನೂ ಕೂಡ ಈ ದಿನ ಮಾಡುವಂಥ ಉತ್ಸಾಹ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತದ ಕೆಲಸಕ್ಕಿಂತ ಬೇರೆಯವರಿಗಾಗಿ ಈ ದಿನ ನಿಮ್ಮ ಸ್ವಲ್ಪ ಓಡಾಟ ಇರುತ್ತೆ. ಹಾಗಾಗಿನೇ ಮನೆಯಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ತೀರ್ಮಾನದ ಬಗ್ಗೆ ಅಸಮಾಧಾನ ಇದ್ದರೂ ಕೂಡ ನಿಮಗೆ ನೀವೇ ಈ ದಿನ ಶಬಾಷ್ಗಿರಿಯನ್ನು ಕೊಟ್ಕೊಳ್ಳುವಂಥದ್ದು ಇದೆ. ನಿಮ್ಮನ್ನು ನೀವು ಶ್ಲಾಘನೆ ಮಾಡ್ಕೊಳ್ತೀರಿ. ಇದು ಕಾನ್ಫಿಡೆನ್ಸ್ ಲೆವೆಲ್ ಇದು. ಆದರೆ ಇದು ಹೆಚ್ಚಾಗಬಾರ್ದು, ಸ್ವಲ್ಪ ಎಚ್ಚರಿಕೆ. ಇನ್ನು
ಕೆಲವೊಂದು ವಿಷಯಗಳಲ್ಲಿರುವಂಥ ಸಮಸ್ಯೆಗಳು ಬಗೆಹರಿಯುವಂಥ ಹಂತವನ್ನು ಕಾಣಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ಬಹಳ ದಿನಗಳಿಂದ ಮಾಡ್ತಾ ಇದ್ದಂಥ ಪ್ರಯತ್ನಕ್ಕೆ ಈ ದಿನ ಒಂದು ಒಳ್ಳೆಯ ಅನುಕೂಲಕರವಾದಂಥ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಉದ್ಯೋಗದ ಅವಕಾಶಗಳು ಕೂಡ ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಈ ದಿನ ಕೆಲವು ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲದಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಓದು, ನಿಮ್ಮ ವ್ಯಾಸಂಗ, ನಿಮ್ಮ ಉನ್ನತ ಶಿಕ್ಷಣ ಇದರ ಬಗ್ಗೆ ನಿಮಗೆ ಹೆಚ್ಚು ಗಮನ ಇರುತ್ತೆ. ಹಾಗೆ ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಮುಂದುವರಿಯುವಂಥದ್ದು ಇರುತ್ತೆ. ಒಂದು ಅಡ್ವಾನ್ಸ್ಮೆಂಟ್ ಅನ್ನುವಂಥದ್ದು ಅದು ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ತರುವಂಥದ್ದು. ಒಟ್ಟಾರೆ ನಿಮ್ಮ ವ್ಯವಹಾರಗಳು ಈ ದಿನ ತುಂಬ ಲಾಭದಾಯಕವಾಗಿರುತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ತುಂಬ ಅನುಕೂಲ ಇದೆ. ಅವರ ಸಹಕಾರ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಅದು ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಸಹೋದರಿಯರಿರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಅಥವಾ ನಿಮ್ಮ ಮಗಳೇ ಇರ್ಬೋದು. ಅಂಥವರಿಂದ ಈ ದಿನ ನಿಮಗೆ ಉತ್ತಮವಾದಂಥ ಬೆಂಬಲ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ನಿಮ್ಮ ಮನಸ್ಸಿಗೆ ಯಾವುದು ಹಿಡಿಸತ್ತೆ ಅಂಥ ಕೆಲಸಗಳನ್ನು ಮಾತ್ರ ನೀವು ಧೈರ್ಯದಿಂದ ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ. ಈ ದಿನ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನವನ್ನಾದರೂ ಮಾಡಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಕುಟುಂಬ ಸ್ಥಾನ. ಹಾಗಾಗಿ ಈ 2ನೇ ಮನೆ ನಿಮ್ಮ ವಾಕ್ಶಕ್ತಿಯನ್ನು ಕೂಡ ಸೂಚಿಸುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿನಿಂದ ಕೆಲವೊಂದು ವಿವಾದಗಳು ಉಂಟಾಗುವಂಥದ್ದಿದೆ. ನಿಮ್ಮ ತೀರ್ಮಾನ ಅಷ್ಟೊಂದು ಕುಟುಂಬಸ್ಥರಿಗೆ ಇಷ್ಟ ಆಗಲ್ಲ. ಇದರಲ್ಲೂ ಈ ಪ್ರಜಾಪ್ರಭುತ್ವದಲ್ಲಿ ಯಾವ ಒಂದು ತೀರ್ಮಾನಕ್ಕೆ ಹೆಚ್ಚು ಜನರ ಬೆಂಬಲ ಇದೆ ಅದನ್ನು ನೀವು ಮುಂದುವರಿಸಬೇಕಾಗತ್ತೆ. ಆದರೆ ಈ ದಿನ ಏಕಾಏಕಿ ನಿಮ್ಮ ಕೈ ಮೇಲಾಗುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಕುಟುಂಬಸ್ಥರನ್ನು ಈ ದಿನ ನೀವು ತಾತ್ಕಾಲಿಕವಾಗಿ ತಣ್ಣಗಾಗಿಸ್ಬೋದು, ಸುಮ್ಮನಾಗಿಸ್ಬೋದು. ಆದರೆ ಮುಂದೊಂದು ದಿನ ಇದೇ ವಿಚಾರಕ್ಕೆ ವಿವಾದಗಳು ಉದ್ಭವ ಆಗುವಂಥದ್ದಿರುತ್ತೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲದೊಂದಿಗೆ, ಅವರ ಸಹಮತಿಯೊಂದಿಗೆ ನೀವು ತೀರ್ಮಾನವನ್ನು ಮುಂದುವರಿಸಬೇಕಾಗತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಈ ದಿನ. ಇನ್ನು ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಕೆಲವೊಂದು ಹಿನ್ನಡೆಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಏಕೆಂದರೆ ಹಣಕಾಸಿನ ಕೊರತೆ ಬಹಳ ಪ್ರಧಾನವಾಗಿ ಕಾಡುತ್ತೆ. ಅದರಲ್ಲೂ ನಿಮ್ಮ ಒಂದು ಯೋಜನೆ, ನಿಮ್ಮ ಪ್ಲ್ಯಾನ್ ಏನಿದೆ ಅದು ಮಿತಿಮೀರುವಂಥದ್ದು. ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ಆದರೆ ಈ ದಿನ ಹಾಸಿಗೆಯಿಂದ ಹೊರಗೂ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಯೋಜನೆಗಳಲ್ಲಿ ಸ್ವಲ್ಪ ಮಿತಿಯನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮಗೆ ಯಾವುದು ಕೆಲಸಗಳಾಗ್ತಾ ಇಲ್ಲ, ಫಲಿತಾಂಶ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಒಂದು ಪರ್ಯಾಯ ಕ್ರಮದ ಬಗ್ಗೆ ಆಲೋಚನೆ ಮಾಡಿ. ಒಂದು ಆಲ್ಟರ್ನೇಟ್ ದಾರಿ ಯಾವುದಿದೆ ಅನ್ನುವಂಥದ್ದನ್ನು ಹುಡುಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಕಸರತ್ತು ಮಾಡಬೇಕು. ಸ್ವಲ್ಪ ನಿಮ್ಮ ಬುದ್ಧಿಶಕ್ತಿಗೆ ಆಹಾರವನ್ನು ಕೊಡಬೇಕು. ಹಾಗೆ ಈ ದಿನ ಈ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಅನುಭವ ಇದೆ, ಯಾರು ನಿಮಗೆ ಸಹಾಯ ಮಾಡ್ತಾರೆ ಅನಿಸತ್ತೋ ಅಂಥವ್ರ ಬಳಿ ಸಲಹೆಯನ್ನು ಕೇಳಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಮಾನಸಿಕವಾಗಿ ಶಾಂತಿ, ನೆಮ್ಮದಿಯನ್ನು ಕಾಪಾಡಿಕೊಳ್ಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ಒತ್ತಡದ ಜೀವನದಲ್ಲಿ ಕೆಲವೊಮ್ಮೆ ಕೆಲವೊಂದು ವಿಚಾರಗಳನ್ನು ಮರೆಯುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸಮಾಧಾನದಿಂದ ಇರಿ. ಭಗವಂತನ ಸೇವೆ ಮಾಡಿ, ಆರಾಧನೆ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಜೊತೆಗೆ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರ್ರಾಶಿ. ಧನುರ್ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಇದೆ ಬೆಳಗಿನ ಅವಧಿಯಲ್ಲಿ. ಆದರೆ ಸಂಜೆ ಆಗ್ತಾ ಇದ್ದಾಗೆ ಈ ದಿನದಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ನೀವೇ ತೆಗೆದುಕೊಂಡಂಥ ತೀರ್ಮಾನದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅಂತಹ ತೀರ್ಮಾನವೇ ನಿಮ್ಮ ಪಶ್ಚಾತ್ತಾಪಕ್ಕೆ ಕಾರಣವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳೇನೋ ಸುಗಮವಾಗಿ ನಡೆಯುತ್ತೆ, ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುತ್ತೆ. ಆದರೆ ಆ ಪೂರ್ಣತೆಯ ಫಲವನ್ನು ಅನುಭವಿಸಲಿಕ್ಕೆ ಈ ದಿನ ನಿಮಗೆ ಮನಸ್ಸು ಪರ್ಮಿಟ್ ಮಾಡಲ್ಲ. ಹಾಗಾಗಿ ಯಾವುದೋ ವಿಚಾರ, ಯಾವುದೋ ಒಂದು ಗುಂಗಿನಲ್ಲಿ, ಒಂದು ಚಿಂತೆಯಲ್ಲಿ ನಿಮ್ಮನ್ನು ನೀವೇ ಕಳ್ಕೊಳ್ಳುವಂಥ ಸಾಧ್ಯತೆಗಳೂ ಇರುತ್ತೆ. ಇದು ಮಾನಸಿಕ ಆರೋಗ್ಯ. ಇದನ್ನು ನೀವು ಹಿಡಿತದಲ್ಲಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ.
ಜಾಗ್ರತೆ. ಇನ್ನು ನಿಮ್ಮ ಆಪ್ತ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ಸಾಂತ್ವನದ ಮಾತುಗಳಾಗಲಿ, ಉತ್ತಮವಾದ ಮಾರ್ಗದರ್ಶನ ಆಗಲಿ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಉತ್ತಮ ವಿಚಾರದ ಬಗ್ಗೆ ಈ ದಿನ ಚರ್ಚೆಗಳು ನಡೆಯುವಂಥದ್ದಿದೆ. ಚರ್ಚೆ ವಿವಾದಕ್ಕೆ ಹೋಗಬಾರ್ದು. ಆ ವಿಚಾರದಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ಇನ್ನು ಈ ದಿನ ನಿಮ್ಮ ನಿರೀಕ್ಷೆಗಳು ಈಡೇರುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಹೊಸ ಬದಲಾವಣೆ ಆಗುತ್ತೆ, ಹೊಸತನ ಇದೆ, ಹೊಸಬರ ಪರಿಚಯ ಆಗುತ್ತೆ. ಹಾಗೆ ಹಳಬರೂ ಕೂಡ ಈ ದಿನ ಹೊಸಬರಂತೆ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿನೇ ಈ ನವ ಚೈತನ್ಯ, ನವ ಉಲ್ಲಾಸ ಅನ್ನುವಂಥದ್ದು ಈ ದಿನ ಮನಸ್ಸಿಗೆ ಮೂಡುವಂಥದ್ದು. ಅದು ಬಂದರೆ ಸಾಕು, ಕೆಲಸಗಳು ತನ್ನಿಂದ ತಾನೇ ಮುಂದುವರಿಯುತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ, ವ್ಯಯಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ನಿಮ್ಮ ವಿದ್ಯಮಾನಗಳು, ನಿಮ್ಮ ಮನಸ್ಸು, ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲೋ ಒಂದು ಕಡೆ ಕೆಳಕ್ಕೆ ಇಳಿತಾ ಇದೆ ಅನ್ನುವಂಥ ಒಂದು ಭಾವನೆ ಬರುವಂಥದ್ದು. ಇದು ನಿಮ್ಮ ಆತ್ಮವಿಶ್ವಾಸದ ಕೊರತೆಯನ್ನು ಹೇಳುತ್ತೆ. ಹಾಗೆ ಈ ದಿನದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸೇ ನಿಮಗೆ ಒಂದು ರೀತಿಯಲ್ಲಿ ಶತ್ರು. ಹಾಗಾಗಿ ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಬೇಕು, ಒಳ್ಳೆಯ ಆಲೋಚನೆಗಳಿರಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸ್ನೇಹಿತರ ಸಂಸರ್ಗ ಒಳ್ಳೆಯದೇ ಆಗಿರಬೇಕು. ಹಾಗಾಗಿ ಹಿತಶತ್ರುಗಳನ್ನು ದೂರ ಇಡಬೇಕು. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನು ಉಂಟು ಮಾಡುವಂಥ ಸ್ನೇಹಿತರು ಕೂಡ ನಿಮ್ಮಿಂದ ದೂರ ಇರಬೇಕಾಗುತ್ತೆ. ಹಾಗಾಗಿ ಈ ದಿನ ಸ್ವತಂತ್ರವಾಗಿ 4 ಜನ ಮೆಚ್ಚುವ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸು ನಿಮಗೆ ಉಂಟಾಗಬೇಕು. ಅದಕ್ಕಾಗಿ ಈ ದಿನ ಯಾವುದಾದ್ರೂ ಒಂದು ಆದರ್ಶ ವ್ಯಕ್ತಿಯ ಬಗ್ಗೆ ಅವರನ್ನು ನೀವು ರೋಲ್ ಮಾಡಲಾಗಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ ವಾಹನದ ಸಮಸ್ಯೆಗಳು ಕೂಡ ಇರುವಂಥದ್ದು ಇದೆ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ಅಪರಿಚಿತರ ಜೊತೆಯಲ್ಲಿ ಈ ಮಾತಿನ ವಿವಾದಗಳು ಉಂಟಾಗುವಂಥದ್ದಿದೆ. ಮಾತಿಗೆ ಮಾತು ಬೆಳೆಯುವಂಥದ್ದು ಇರುತ್ತೆ. ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಎಲ್ಲರ ಜೊತೆಯಲ್ಲೂ, ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ತುಂಬ ಸೌಹಾರ್ದದಿಂದ ಇರಬೇಕಾಗತ್ತೆ. ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಬೇಕು ಈ ದಿನದಲ್ಲಿ. ಹಾಗಾಗಿ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಆದರೆ ಸ್ವಲ್ಪ ಓಡಾಟ ಇರುತ್ತೆ, ಸ್ವಲ್ಪ ಪ್ರಯಾಣ ಇರುತ್ತೆ, ಖರ್ಚು ವೆಚ್ಚಗಳು ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದು ಇದೆ. ಅದಕ್ಕೆಲ್ಲ ಕೂಡ ಈ ದಿನ ನೀವು ಸಿದ್ಧರಾಗಿರಿ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿ ನಿಮಗಿಂತ ಕಿರಿಯರು ಅಥವಾ ನಿಮ್ಮ ಮಕ್ಕಳು, ಅವರಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದಿದೆ. ಸ್ವಲ್ಪ ನೋಡಿಕೊಂಡು ವ್ಯವಹಾರಗಳನ್ನು ಮುಂದುವರಿಸಿ. ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ದಿನದ ಆರಂಭವೇ ಈ ದಿನ ನಿಮಗೆ ತುಂಬ ಆಶಾದಾಯಕವಾಗಿರುತ್ತೆ. ಇನ್ನು ಹೊಸ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಏನೋ ಒಂದು ಅಗ್ರಿಮೆಂಟ್ ಆಗುತ್ತೆ. ನಿಮ್ಮ ಸ್ನೇಹಿತರ ಮಧ್ಯದಲ್ಲೋ, ಪ್ರೀತಿ ಪ್ರೇಮದ ವಿಚಾರದಲ್ಲೋ, ವ್ಯವಹಾರದಲ್ಲೋ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು. ಆದರೂ ಕೂಡ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಧಾನವಾಗಿ ಅದು ಪೂರ್ಣ ಆಗುತ್ತೆ, ಒಳ್ಳೆಯ ಫಲಿತಾಂಶವನ್ನೇ ತರುತ್ತೆ. ಇನ್ನು ಈ ದಿನದಲ್ಲಿ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ, ಒಡವೆ ವಸ್ತ್ರಗಳ ವಿಚಾರದಲ್ಲಿ ಉತ್ತಮವಾದಂತಹ ಒಂದು ತಿಳುವಳಿಕೆ ಇದೆ, ಒಳ್ಳೆಯ ಮಾತಿದೆ, ಒಳ್ಳೆಯ ತೀರ್ಮಾನ ಇದೆ ಈ ದಿನದಲ್ಲಿ. ಹಾಗೆ ನೀವು ಶುಭ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೇ ನಿಮ್ಮ ಒಂದು ವ್ಯವಹಾರಗಳನ್ನು ಮುಂದುವರಿಸ್ತಾ ಇರ್ತೀರಿ. ಅದಕ್ಕೆ ನಿಮ್ಮ ಕುಟುಂಬಸ್ಥರ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಅಪರಿಚಿತರು ಕೂಡ ಈ ದಿನ ನಿಮಗೆ ಪರಿಚಿತರಂತೆ ಸಹಾಯ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸೌಹಾರ್ದಯುತವಾದಂಥ ಒಂದು ವಾತಾವರಣ ಇರುತ್ತೆ. ಹಾಗೆ ನಿಮಗೆ ಅನುಕೂಲಕರವಾದಂತಹ ಸಮಯ. ಇದರಲ್ಲಿ ನಿಮ್ಮ ಉತ್ಸಾಹ ಇಮ್ಮಡಿಯಾಗುವಂಥದ್ದು, ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿದೆ. ಅದನ್ನು ಒಂದು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಳ್ಳಿ. ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಹಾಗೆ ಈ ದಿನ ಆತ್ಮವಿಶ್ವಾಸ, ದೃಢಚಿತ್ತ, ಇದರಿಂದ ನೀವು ನಿಮ್ಮ ಒಂದು ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ, ಆಶೀರ್ವಾದ ಬಹಳ ಚೆನ್ನಾಗಿದೆ. ನಿಮ್ಮ ತಂದೆ ತಾಯಿಯಂದ್ರ ಹಾರೈಕೆ ಇದೆ. ಜೊತೆಗೆ ಇನ್ನೂ ಇವೆಲ್ಲವನ್ನೂ ಕೂಡ ಮೀರಿ ನಿಮಗೆ ಈ ದಿನದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಚೆನ್ನಾಗಿದೆ. ಮಹಾವಿಷ್ಣುವಿನ ಆಶೀರ್ವಾದ ಇದೆ. ಇದನ್ನು ನೀವು ಬಳಸ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಕ್ಲಾರಿಟಿ ಇದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋಂಥದ್ರ ವಿವೇಚನೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ಹರಿಸೋದ್ರಿಂದ, ಇನ್ವಾಲ್ವ್ಮೆಂಟ್ ಚೆನ್ನಾಗಿರೋದ್ರಿಂದ ಫಲಿತಾಂಶಗಳು ನಿಮ್ಮಂತೆಯೇ ಬರುತ್ತೆ. ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ದಾನ ಧರ್ಮಾದಿ ವಿಚಾರದಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಹಾಗಾಗಿ ನಿಮ್ಮನ್ನು ಯಾರು ಆಶ್ರಯಿಸಿ ಬರ್ತಾರೆ, ನಿಮ್ಮನ್ನು ಯಾರು ನಂಬಿ ಬರ್ತಾರೆ ಅಂಥವ್ರಿಗೆ ಮೋಸ ಆಗಲ್ಲ. ಏನೋ ಒಂದು ರೀತಿಯಲ್ಲಿ ಸಹಾಯ ನಿಮ್ಮಿಂದ ಅವರಿಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸದ ವ್ಯಾಪ್ತಿ ಅಧಿಕವಾಗುವಂಥದ್ದು ಇದೆ. ನಿಮ್ಮಲ್ಲಿರುವಂಥ ಒಂದು ಇನ್ಫ್ಲೂಯೆನ್ಸನ್ನು, ನಿಮ್ಮ ಅಧಿಕಾರವನ್ನು, ಹಾಗೆ ನಿಮ್ಮ ವರ್ಚಸ್ಸನ್ನು ಈ ದಿನದಲ್ಲಿ ನೀವು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಹಬ್ಬದ ವಾತಾವರಣ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಈ ದಿನ ಇರುವಂಥದ್ದು. ಹಾಗಾಗಿನೇ ತುಂಬ ಲವಲವಿಕೆಯಿಂದ, ತುಂಬ ಖುಷಿಯಿಂದ ಇರುವಂಥ ಸಂದರ್ಭ. ಆದರೆ ಹೆಚ್ಚು ಖುಷಿ ಇದ್ದಾಗಲೇ ಎಲ್ಲೋ ಒಂದು ಕಡೆ ನೋವು ಕೂಡ ಜೊತೆಯಲ್ಲೇ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಿಹಿ ಕಹಿ ಎರಡನ್ನೂ ಕೂಡ ಈ ದಿನ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಈ ದಿನದಲ್ಲಿ ಹೊಸ ಪರಿಚಯಸ್ಥರ ಜೊತೆಯಲ್ಲಿ ಯಾವುದೇ ರೀತಿಯ ಈ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಅದನ್ನು ಬಿಟ್ಟರೆ ಈ ದಿನ ನಿಮಗೆ ತುಂಬ ಅನುಕೂಲತೆಗಳಿರುತ್ತೆ ಅವರಿಂದ. ಹಾಗೆ ಈ ದಿನ ಬರುವಂಥ ಹೊಸ ಹೊಸ ಅವಕಾಶಗಳೇನಿದೆ ಅದರ ಸದುಪಯೋಗ ಆಗಲಿ. ಅದಕ್ಕಾಗಿ ಸ್ವಲ್ಪ ನಿಮ್ಮ ಒಂದು ವಿವೇಚನೆಯನ್ನು, ನಿಮ್ಮ ಒಂದು ಯೋಚನಾ ಲಹರಿಯನ್ನು ವಿಸ್ತರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದಂಥ ಪರಿಸ್ಥಿತಿಗಳಿರುತ್ತೆ. ಶಿಕ್ಷಣದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ತೃಪ್ತಿ ಇರುತ್ತೆ ಈ ದಿನ. ಒಟ್ಟಾರೆ ಈ ದಿನ ನೀವು ಅಂದುಕೊಂಡಂತೆ ಜೀವನವನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.